ಕೊನೆಯದಾಗೊಂದು ಈಗ ಈ ರಾಮ ಅಯೋಧ್ಯೆ ಮ್ಯಾಟ್ರನ್ನೇ ರಾಜಕೀಯ ಮಾಡ್ತಾರೆ. ಒಂದು ಬಿಜೆಪಿ ಅವರು ಒಂದು ಕಡೆ ಇದು ರಾಮನ ಅಂತ ತಿಳ್ಕೊಂಡು ನಮ್ಮ ಅದನ್ನು ತಿಳ್ಕೊಂಡು ಬಂದಿರ್ತಾರೆ. ಅದೇ ಕಾಂಗ್ರೆಸ್ನವರು ಹೋಲಿಕೆ ರೆಡಿ ಇಲ್ಲ. ಇಂಥದ್ದು ಬೇಕಿತ್ತ ಈ ವಿಚಾರದಲ್ಲಿ? ಇದು ಒಂದು ಒಂದು ನಮ್ಮ ಆದರ್ಶ ಪುರುಷನ ವಿಚಾರ, ಒಂದು ನಮ್ಮ ಘನತೆಯ ವಿಚಾರ, ಇದರಲ್ಲಿ ರಾಜಕೀಯ ಬೇಕಿತ್ತ? ನಮ್ಮ ದೃಷ್ಟಿಯಿಂದ ರಾಮ ಎಲ್ಲರಿಗೂ ಬೇಕು. ರಾಮ ಎಲ್ಲರಿಗೂ ಸಲ್ತಾನೆ. ರಾಮನ ಹೆಸರಿಟ್ಕೊಂಡವರು ಎಲ್ಲ ಜಾತಿ ಜನಾಂಗದಲ್ಲಿದ್ದಾರೆ, ಎಲ್ಲ ರಾಜಕೀಯ ಪಕ್ಷದಲ್ಲೂ ಕೂಡ ಇದ್ದಾರೆ. ಮತ್ತು ಬರೇ ನಮ್ಮ ಭಾರತೀಯರು ಮಾತ್ರ ಅಂತಲ್ಲ, ಇಡೀ ಜಗತ್ತಿನೆಲ್ಲರಿಗೂ ಬೇಕು. ರಾಮನ ಬದುಕನ್ನೇ ನೋಡಿದರೆ ರಾಮ ಯಾರಿಗೂ ಬೇಡ. ಈಗ ವಿಭೀಷಣ ರಾಕ್ಷಸ, ಲಂಕೆಯವನು, ಅವನು ಪರಕೀಯ ಅಂತ ಆಗಲಿಲ್ಲ. ಸುಗ್ರೀವನು ಹನುಮಂತನು ಕಪಿಗಳು, ಮನುಷ್ಯ ಜಾತಿಗೆ ಸೇರಿದವರಲ್ಲ, ಅವರೇನು ಹೊರಗೆ ಅಂತ ಆಗಲಿಲ್ಲ. ಜಟಾಯು ಒಬ್ಬ ಪಕ್ಷಿ, ಗುಹಾ ಒಬ್ಬ ನಿಷಾದ, ಒಬ್ಬ ಬೇಡ. ವಸಿಷ್ಠರು ವಿಪ್ರೋತ್ತಮರು, ಯಾರಿಗೂ ಅವನು ಬೇಡ ಅಂತ ಆಗಿದ್ದ ಅಂತ. ಅಂದರೆ ರಾಮಾಯಣ ನೋಡಿದಾಗ ಅದು ಇನ್ಕ್ಲೂಸಿವ್ ಅದು ಅಂತ, ಎಲ್ಲರನ್ನೂ ಒಳಗೊಂಡಿದೆ, ಎಲ್ಲವನ್ನು ಕೂಡ ಅದು ಒಳಗೊಂಡಿದೆ. ರಾವಣನೇ ರಾಮನನ್ನು ಒಪ್ಪುವಂಥ ಹಂತಗಳು ಕೂಡ ರಾಮಾಯಣದಲ್ಲಿದ್ದಾವೆ. ಈಗಲೂ ನಮ್ಮ ದೇಶಕ್ಕೆ ಅದೇ ಬೇಕಾಗಿರುವಂಥದ್ದು. ಆದರೆ ನಾವು ಬದಲಾವಣೆ ಕಾಣ್ತೇವೆ. ಕೆಲವಾರು ವರ್ಷಗಳ ಹಿಂದೆ ಒಂಥರ ಪೂರ್ತಿ ಇದು ಪೋಲರೈಸ್ಡ್ ಒಂದು ರೀತಿಯಲ್ಲಿ, ಅಂದರೆ ರಾಮನನ್ನು ಒಪ್ಪುವವರು ಒಪ್ಪದೇ ಇದ್ದರು ಅನ್ನೋ ಥರ. ಆದರೆ ಇವತ್ತು ಹಾಗಿಲ್ಲ ಅಂತ. ಈ ಈಗ ಕಾರ್ಯಕ್ರಮದ ಬಗ್ಗೆ ಒಬ್ಬೊಬ್ಬರು ಅನ್ನೋ ರೀತಿ ಹೇಳ್ತಾ ಇರ್ಬೋದು. ಆದರೆ ರಾಮ ಮಂದಿರ ಅಂತ ಬಂದಾಗ ಹೆಚ್ಚಿನವರು ಕೂಡ ಎಲ್ಲ ರಾಜಕೀಯ ಪಕ್ಷಗಳು ಹೆಚ್ಚು ಕಡಿಮೆ ಒಂದೇ ಅಭಿಪ್ರಾಯಕ್ಕೆ ಬಂದಂಥ ಸಂದರ್ಭ ನಾವು ಕಾಣ್ತಾ ಇದ್ದೇವೆ. ನಮ್ಮ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ದಿನ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ದಿನ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಆಗಬೇಕು ಅನ್ನುವ ಆದೇಶವನ್ನು ಹೊರಡಿಸಿದ್ದನ್ನು ನಾವು ಇಲ್ಲಿ ಕಾಣ್ತೇವೆ. ನಾವು ಅದನ್ನು ವೆಲ್ಕಮ್ ನ್ಯೂಸ್ ಅಂತ ಹೇಳಿದ್ದನ್ನು ಕಾಣ್ತೇವೆ ನಾವು. ಅಂದರೆ ಬದಲಾವಣೆಗಳು ತುಂಬ ಇದೆ, ಎಲ್ಲರೂ ಅದಕ್ಕೆ ಒಳಪಡ್ತಾ ಇದ್ದಾರೆ, ಒಳಪಡಲೇಬೇಕು. ರಾಮನ ರಾಜ್ಯಾಭಿಷೇಕದಂತೆ ನಾಡಿದ್ದು ಆ ಪ್ರಾಣ ಪ್ರತಿಷ್ಠಾಪನೆ ಆದ ಮೇಲೆ ಎಲ್ಲರೂ ರಾಮನ ಕಕ್ಷೆಗೆ ಬಂದೇ ಬರ್ತಾರೆ. ಮುಂದಕ್ಕೆ ನಮ್ಮ ದೇಶದಲ್ಲಿ ರಾಮರಾಜ್ಯ ಕಾಣಬಹುದಾ? ನಮ್ಮ ದೃಷ್ಟಿಯಿಂದ ಗಾಂಧೀಜಿಯವರು ಕೂಡ ಅದನ್ನು ಹೇಳಿದರು, ರಾಮರಾಜ್ಯ ಬೇಕು ಅಂತ. ನಮ್ಮ ದೃಷ್ಟಿಯಿಂದ ದೇಶಕ್ಕೊಂದು ಮಹಾ ಶುಭ ಲಕ್ಷಣ. 500 ವರ್ಷದ ಕೊರತೆ ಈ ದೇಶದ ಹೃದಯ ಸ್ಥಾನದಲ್ಲಿ ರಾಮ ಇಲ್ಲದೆ ಇದ್ದಿದ್ದು. ಅದು ನೀಗಿದ ಮೇಲೆ ಎಲ್ಲವೂ ಅದರ ಜಾಗಕ್ಕೆ ಬರ್ತದೆ. ರಾಮ ತನ್ನ ಜಾಗಕ್ಕೆ ಬರ್ತಾ ಇದ್ದ ಹಾಗೇನೆ ಎಲ್ಲವೂ ಅದರ ಸ್ಥಾನಕ್ಕೆ ಬಂದು ಎಲ್ಲವೂ ಸರಿ ಹೋಗುವಂಥ ಸಂದರ್ಭ. ಇದು ತುಂಬ ಮುಖ್ಯವಾದ ಪ್ರಥಮ ಮಹಾಶುಭ ಸೂಚನೆ ಅಂತ ನಾವು ಭಾವಿಸುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.